ಫ್ರೆಂಡ್ಸ್, ಗುಲಾಬಿ ಮತ್ತು ದಾಸವಾಳ ಗಿಡಗಳು ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿ ಬರಬೇಕು ಅಂದರೆ ನಾವು ಅದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಒಂದು ಫರ್ಟಿಲೈಸರನ್ನು ಮಾಡಿ ತೋರಿಸ್ತೀನಿ. ನಾನಿವತ್ತು ಹೇಳುವಂಥ ಫರ್ಟಿಲೈಸರು ತುಂಬ ಪವರ್ಫುಲ್ಲು. ಫರ್ಟಿಲೈಸರ್ ಕೂಡ ಹೌದು, ಪೆಸ್ಟಿಸೈಡ್ ಕೂಡ ಹೌದು. ನಾವು ಫರ್ಟಿಲೈಸರನ್ನು ಹಾಕ್ತಾ ಬಂದರೆ ಗಿಡಗಳು ಅಷ್ಟೊಂದು ಚೆನ್ನಾಗಿ ಬರಲ್ಲ. ಫಂಗಸ್ ಕೂಡ ಆಗಿರುತ್ತೆ ಮತ್ತು ಬಿಸಿಲಿಗೆ ಹೂವು ಮೊಗ್ಗು ಎಲ್ಲ ಬಾಡೋದು ಕೂಡ ಇರುತ್ತೆ. ಹಾಗಾಗಿ ಇವತ್ತು ನಾನು ಹೇಳುವಂಥ ಫರ್ಟಿಲೈಸರು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಬೇಸಿಗೆಯಲ್ಲಿ ಗಿಡಕ್ಕೆ ತಂಪನ್ನು ಕೊಡುತ್ತೆ, ರೂಟಿಂಗ್ ಹಾರ್ಮೋನ್ ಆಗಿ ಕೆಲಸ ಮಾಡುತ್ತೆ, ಮತ್ತು ರೂಟಿಗೆ ಸ್ಟ್ರೆಂತನ್ನು ಕೊಡುತ್ತೆ, ಮತ್ತು ಕಾಂಡಗಳಿಗೂ ಕೂಡ ಸ್ಟ್ರೆಂತನ್ನು ಕೊಡುತ್ತೆ. ಫಂಗಸ್ ಆಗದೇ ಇರೋ ಹಾಗೆ ಕೂಡ ತಡೆಯುತ್ತೆ. ಅದು ಯಾವುದು, ಏನು, ಎಷ್ಟು ಹಾಕಬೇಕು ಅನ್ನೋದನ್ನು ಹೇಳ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿ, ನಾನಿಲ್ಲಿ ಅಲೋವೆರಾನ ತೊಗೊಂಡಿದ್ದೀನಿ. ಅಲೋವೆರಾ ನಮ್ಮ ಗಿಡಗಳಿಗೆ ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡುತ್ತೆ, ರೂಟಿಂಗ್ ಹಾರ್ಮೋನ್ ಆಗಿ ಕೆಲಸ ಮಾಡುತ್ತೆ, ಮತ್ತು ಪೆಸ್ಟಿಸೈಡು, ಫಂಗಿಸೈಡು ಎಲ್ಲ ರೀತಿಯಲ್ಲೂ ಕೆಲಸ ಮಾಡುತ್ತೆ. ಹಾಗಾಗಿ ಅಲೋವೆರಾ ನಮ್ಮ ಮನೆಯಲ್ಲಿ ಇರಲೇಬೇಕಾದಂಥ ಒಂದು ಔಷಧ ಸಸ್ಯ ಅಂತಲೇ ಹೇಳ್ಬೋದು. ಅದನ್ನು ನಾವು ನಮ್ಮ ಗಿಡಗಳಿಗೆ ಹಾಕೋದ್ರಿಂದ ಗಿಡದ ಗ್ರೋತ್ ಹೆಚ್ಚಾಗತ್ತೆ, ಫಂಗಸ್ ಕಡಿಮೆ ಆಗತ್ತೆ, ಮತ್ತು ರೂಟ್ಗೂ ಕೂಡ ಅದು ಚೆನ್ನಾಗಿ ಡೆವಲಪ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ರೂಟಿಗೆ ಯಾವುದೇ ರೀತಿ ಫಂಗಸ್ ಆಗದೇ ಇರೋ ಹಾಗೆ ಕೂಡ ತಡೆಯುತ್ತೆ. ಹಾಗಾಗಿ ಇವತ್ತು ಅಲೋವೆರಾವನ್ನೇ ಬಳಸ್ಕೊಂಡು ನಾವು ಫರ್ಟಿಲೈಸರನ್ನು ಮಾಡಿ ನೋಡೋಣ. ತುಂಬ ಈಸಿಯಾಗಿ ಮಾಡ್ಬೋದು. ಅದು ಏನೇನು ಹಾಕ್ತೀನಿ, ಎಷ್ಟು ಹಾಕಬೇಕು ಅಂತ ವಿಡಿಯೋ ಪೂರ್ತಿ ನೋಡಿದರೆ ಗೊತ್ತಾಗತ್ತೆ. ಬನ್ನಿ, ನಾವು ಅದನ್ನು ಎಲ್ಲ ಗಿಡಗಳಿಗೆ ಹಾಕ್ಬೋದು. ತುಂಬ ಚಿಕ್ಕ ಸಸಿಗೆ ಹಾಕಬೇಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲ ವಿಡಿಯೋಸನ್ನು ನೋಡ್ಬೋದು. ಹಾಗೆ ಒಂದು ಲೈಕ್ ಮಾಡಿಬಿಡಿ. ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ. ನಾನಿಲ್ಲಿ 2 ದಂಟು ಆಗುವಷ್ಟು ಅಲೋವೆರಾವನ್ನು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ 2 ಇಂಚ್ ಆಗುವಷ್ಟು ಅರಿಶಿನನ ತೊಗೊಂಡಿದ್ದೀನಿ. ಹಸಿತಿದ್ರೆ ಹಸಿತನ್ನು ಬಳಸ್ಕೊಳ್ಳಿ. ನೀವು ಗಾರ್ಡನಲ್ಲಿ ತುಂಬ ಈಸಿಯಾಗಿ ಪಾಟಲ್ಲಿ ಕೂಡ ಅರಿಶಿನವನ್ನು ಬೆಳೆಸ್ಕೋಬೋದು. ನೋಡಿ, ನಾನು ಹಸಿ ಅರಿಶಿನವನ್ನು ತಗೋತೀನಿ. ನೀವು ಬೇಕಾದರೆ ಈ ಒಣಗಿರೋವಂಥ ಪುಡಿ ಕೂಡ ನೀವು ಯೂಸ್ ಮಾಡ್ಬೋದು. ಆರ್ಗ್ಯಾನಿಕ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹಸಿ ಅರಿಶಿನನ ತೊಗೊಂಡಿದ್ದೀನಿ. ಅದನ್ನು ಕಟ್ ಮಾಡ್ಕೋತೀನಿ. ಇದು ಫಂಗಿಸೈಡ್ ಆಗಿ, ಪೆಸ್ಟಿಸೈಡ್ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿ ಅರಿಶಿನನ್ನು ಕೂಡ ತೊಗೊಂಡಿದ್ದೀನಿ. ಇದನ್ನು ನೋಡಿ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಅದನ್ನು ಕೂಡ ಅರಿಶಿನ ಕೂಡ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ನಾನು ಅದನ್ನು ಪೇಸ್ಟ್ ಮಾಡ್ಕೋತೀನಿ. ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ಅದು ನೀರಿಗೆ ಹಾಕಿದಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗಾಗಿ ನಾನು ಇವೆರಡನ್ನೂ ಸೇರಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಅದನ್ನು ರುಬ್ಕೋತೀನಿ. ಪೇಸ್ಟ್ ಥರ ಮಾಡ್ಕೋತೀನಿ. ಆ ರೀತಿ ಪೇಸ್ಟನ್ನು ಮಾಡಿಕೊಂಡಾಗ ನಾವು ಅದನ್ನು ಹೇಗೆ ಬೇಕಾದರೂ ಬಳಸ್ಕೋಬೋದು ಅಂತ ಪೇಸ್ಟನ್ನು ಮಾಡ್ಕೊಡ್ತೀನಿ ನಾನು ಅದನ್ನು. ನೋಡಿ, ನಾನಿಲ್ಲಿ ಈ ರೀತಿ ಪೇಸ್ಟನ್ನು ಮಾಡ್ಕೊಂಡು ಬಂದಿದ್ದೀನಿ. ತುಂಬ ನುಣ್ಣಗೆ ಇದೆ. ಇದನ್ನು ಪೇಸ್ಟನ್ನು ನಾವು ಗಿಡದ ಬುಡದಲ್ಲಿ ಕೂಡ ನಾವು ಇದನ್ನು ಹಾಕ್ಬೋದು. ಆದರೆ ಇಷ್ಟೇ ಪ್ರಮಾಣದಲ್ಲಿ ಹಾಕೋದ್ರಿಂದ ಸ್ವಲ್ಪ ಗಿಡಕ್ಕೆ ಇಫೆಕ್ಟ್ ಆಗುತ್ತೆ. ಹಾಗಾಗಿ ನಾವು ಇಷ್ಟನ್ನು ಒಂದು 10 ಲೀಟರ್ ನೀರಿಗೆ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಎಲ್ಲ ಗಿಡಗಳಿಗೂ ಕೂಡ ಹಾಕ್ಬೋದು ಮತ್ತು ಸ್ಪ್ರೇ ಕೂಡ ಮಾಡ್ಬೋದು. ಅಂದರೆ ಒಂದು ಗಿಡಕ್ಕೆ ನಿಮ್ಮ ಗಿಡದ ಸೈಜ್ ನೋಡಿಕೊಂಡು ಹಾಕ್ಬೋದು. ಇಲ್ಲಿ ನಾನು ಯಾವ್ಯಾವ ರೀತಿಯಿಂದ ಹಾಕ್ಬೋದು ಅಂತ ತೋರಿಸಿದ್ದೀನಿ. ನೋಡಿ, 1 ಲೀಟ್ರ್ ನೀರಿಗಾದರೆ 1 ಲೀಟ್ರ್ ನೀರಿಗೆ 1 ಸ್ಪೂನ್ ಹಾಕಿ ನೋಡಿ. ಈ ರೀತಿ 1 ಲೀಟ್ರ್ ನೀರಿಗೆ ಈ ರೀತಿ 1 ಸ್ಪೂನ್ ಹಾಕಿದರೆ ಸಾಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನಾವು ಗಿಡಗಳಿಗೆ ಸೋಸ್ಕೊಂಡು ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿದಾಗ ನಮ್ಮ ಗಿಡದ ಎಲೆಗಳ ಮೇಲೆಲ್ಲ ಸ್ಪ್ರೇ ಮಾಡೋದ್ರಿಂದ ಅಲ್ಲಿರುವಂಥ ಫಂಗಸ್ ಕೂಡ ಹೋಗುತ್ತೆ, ಮತ್ತು ಆ ರಂಧ್ರಗಳೆಲ್ಲ ಓಪನ್ ಆಗಿ ಅಲ್ಲಿ ಆಹಾರವನ್ನು ಹೀರ್ಕೊಳ್ಳುತ್ತೆ. ಹಾಗಾಗಿ ಅಲ್ಲಿ ಫೋಟೋಸಿಂಥಸಿಸ್ ಕ್ರಿಯೆ ತುಂಬ ಚೆನ್ನಾಗಾಗಿ ಗಿಡ ಚೆನ್ನಾಗಿ ಬರಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ಮತ್ತು ಕಾಂಡಗಳ ಮೇಲೆಲ್ಲ ಮತ್ತು ಎಲೆಗಳ ಮೇಲೆಲ್ಲ ಸ್ಪ್ರೇ ಮಾಡೋದ್ರಿಂದ ಅಲ್ಲಿರುವಂಥ ಫಂಗಸ್ ಎಲ್ಲ ಸತ್ತೋಗುತ್ತೆ. ನಾವು ಇದನ್ನು ಮತ್ತೆ ಮತ್ತೆ ಸ್ಪ್ರೇ ಮಾಡಬೇಕಾಗತ್ತೆ. 2 ದಿವಸಕ್ಕೆ ಒಂದ್ಸರಿ ಸ್ಪ್ರೇ ಮಾಡಿ, ಕೀಟಗಳು ಬಂದಾಗ ಮತ್ತೆ ಸ್ಪ್ರೇ ಮಾಡಬೇಕಾಗತ್ತೆ. ಹಾಗೆ ನಾನು ಅದನ್ನು ಗಿಡದ ಬುಡಕ್ಕೂ ಕೂಡ ಅದಷ್ಟೇ ಪ್ರಮಾಣದಲ್ಲಿ ಹಾಕ್ತೀನಿ. ನಾವು ದಾಸವಾಳ ಗಿಡಕ್ಕೆಲ್ಲ
ಗಿಡದ ಸೈಜ್ ನೋಡಿಕೊಂಡು ಹಾಕಿ, ಮತ್ತು ನಾವು ಅದನ್ನು ಈಗ ತಾನೇ ರಿಪೋರ್ಟಿಂಗ್ ಮಾಡಿರುವಂಥ ಗಿಡಕ್ಕೆ ಮತ್ತು ಕಟಿಂಗ್ ಮಾಡಿರುವಂಥ ಗಿಡಕ್ಕೆ ಎಲ್ಲ ಗಿಡಗಳಿಗೂ ಅದನ್ನು ಹಾಕೋದ್ರಿಂದ ರೂಟ್ ಬರಲಿಕ್ಕೆ ಮತ್ತು ಆ ರಿಪೋರ್ಟಿಂಗ್ ಶಾಕಿಂದ ಅದು ಕವರ್ ಆಗಲಿಕ್ಕೆ ಎಲ್ಲ ಹೆಲ್ಪ್ ಆಗುತ್ತೆ ನಾವು ಇದನ್ನು ಹಾಕೋದ್ರಿಂದ. ಅಲೋವೆರಾ ತುಂಬ ಒಳ್ಳೆಯ ಪೆಸ್ಟಿಸೈಡ್ ಆಗಿ ಕೆಲಸ ಮಾಡೋದ್ರಿಂದ ರೂಟ್ಗೆ ಯಾವುದೇ ರೀತಿ ಫಂಗಸ್ ಬರದೇ ಇರೋ ಹಾಗೆ ಕೂಡ ತಡೆಯುತ್ತೆ. ನಾವು ಮತ್ತೆ ಮತ್ತೆ ಅದನ್ನು ತಿಂಗಳಿಗೆ ಒಂದು ಸಾರಿ ಸ್ಪ್ರೇ ಮಾಡಿದರೆ ಸಾಕು. ಇಲ್ಲ ಅಂದರೆ ನಾವು ಕೀಟಗಳು ಬಂದಾಗ ಅದನ್ನು ನಾವು ಮತ್ತೆ ಮತ್ತೆ ಸ್ಪ್ರೇ ಮಾಡಬೇಕಾಗತ್ತೆ. ಬರದೇ ಇರೋ ಹಾಗೆ ತಡೆಯೋಕೆ ಕೂಡ ಇದು ಹೆಲ್ಪ್ ಆಗುತ್ತೆ. ರಿಪೋರ್ಟಿಂಗ್ ಮಾಡಿದಾಗ ನಮ್ಮ ಗಿಡಗಳಿಗೆ ಬೇರು ಸ್ಟ್ರೆಂತ್ ಆಗಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ಹೊಸ ಚಿಗುರು ಬರುತ್ತೆ. ಕಟಿಂಗ್ ಹಾಕಬೇಕಾದ್ರೆ ಈ ಪೇಸ್ಟಲ್ಲಿ ಕಟಿಂಗನ್ನು ಅದ್ದಿ ಕೂಡ ನೀವು ಇದನ್ನು ಕಟಿಂಗನ್ನು ಕೂಡ ಹಾಕ್ಬೋದು. ಕಟಿಂಗ್ ಬೇಗ ಬೇರು ಬರಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅರಿಸಿನ ಮತ್ತು ಎರಡನ್ನೂ ಹಾಕಿರೋದ್ರಿಂದ ಇದು ಫಂಗಸ್ ಆಗದೇ ಇರೋ ಹಾಗೆ ತಡೆಯುತ್ತಲ್ಲ, ಹಾಗಾಗಿ ಬೇಗ ಬೇರು ಬರುತ್ತೆ. ಹಾಗಾಗಿ ಸ್ಪ್ರೇ ಕೂಡ ಮಾಡಿ ಗಿಡಗಳಿಗೆ ಕೂಡ ಹಾಕಿ, ಮಣ್ಣಿಗೂ ಕೂಡ ಹಾಕಿ ಗಿಡದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಈ ಅಲೋವೆರಾ ಒಂದು ಬೆಸ್ಟ್ ಫರ್ಟಿಲೈಸರ್, ಪೆಸ್ಟಿಸೈಡ್, ಫಂಗಿಸೈಡ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.